ಸೊ ಮೇಡಮ್, ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? ಹೋಗಿ ಬರ್ಬೋದಾ ಬೆಂಗಳೂರಿಗೆ? ಹೋಗಿ ಬರ್ಬೋದಲ್ಲ, ಒಂದು ಫುಲ್ ಚಾರ್ಜಲ್ಲಿ ಹೋಗಿ ಬರ್ಬೋದು ಅಂತ ಅನ್ಕೊಂಡಿದೀವಿ. ನನ್ನ ಪ್ರಕಾರ ಇಲ್ಲಿ ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಹೋಗಿ ಬರೋ ಪ್ಲಾನು ಕರೆಕ್ಟಾಗಿದೆ. ಯಾಕಂದರೆ ಈಗ ಆ್ಯಕ್ಚುಲಿ ನಾವು ಹೋಗ್ತಾ ಇರೋ ಲೊಕೇಶನ್ ಬಂದು ಕುದೂರು, ಹುಲಿಕಲ್ಲಿಂದ ಗುಬ್ಬಿನಿಟ್ಟೂರಿಂದ ಹೊರಟಿದ್ರೆ 100% ಆಗಲ್ಲ ಅನ್ಕೊಂತೀನಿ. ಯಾಕಂದರೆ 134 ತೋರಿಸ್ತಿತ್ತು. ಹೋಗೋದೇ 134 ಆದರೆ ವಾಪಸ್ ಬರೋದಕ್ಕೆ ನನ್ನ ಪ್ರಕಾರ ಚಾರ್ಜು ಸಾಲ್ತಿರ್ಲಿಲ್ಲ ಅನ್ಕೊಂತೀನಿ. ಸೊ ಅದಕ್ಕೇ ನಮ್ಮ ಲೊಕೇಶನ್ ಸ್ಟಾರ್ಟಿಂಗ್ ಪಾಯಿಂಟ್ನೇ ಚೇಂಜ್ ಮಾಡ್ಕೊಂಡಿದ್ದೀವಿ. ಅಕಸ್ಮಾತ್ ಏನಾದರೂ ಚಾರ್ಜಿಂಗ್ ಬೇಕೇ ಬೇಕು, ಚಾರ್ಜ್ ಮಾಡಲೇಬೇಕು ಕಾರಣ ಅಂದರೆ 100% ಬೆಂಗಳೂರಲ್ಲಿ ಚಾರ್ಜ್ ಮಾಡ್ಬೋದು. ಬೇಕಾದಷ್ಟು DC ಚಾರ್ಜಿಂಗ್ ಸ್ಟೇಷನ್ಗಳು ಸಿಗುತ್ತೆ. ನಾವಿವಾಗ ಕೋ ಡ್ರೈವರ್ ಸೀಟಲ್ಲಿ ಕೂತಿದ್ದೀವಿ, ಆರಾಮಾಗಿ ಕೂತ್ಕೊಂಡು ಚಿಲ್ ಕಾರಲ್ಲಿ ಚಿಲ್ ಮಾಡುವ. ಗಾಡಿ ಮಾತ್ರ ಚೆನ್ನಾಗಿದೆ, ಲೋಕಲಲ್ಲಿ ಓಡಾಡೋಕ್ಕೆ ಸೂಪರ್ ಕಾರ್. ಏನಂತಿದ್ದಾನೆ, ಆರಾಮಾಗಿ ಟೌನಲ್ಲೆಲ್ಲ ಓಡಾಡ್ಕೊಂಡು ಕೆಲಸಗಳು ಮುಗಿಸ್ಕೊಂಡು. ಅಂಡ್ ಗಾಡಿ ಬೇರೆ ಚಿಕ್ಕದಾಗಿರೋದ್ರಿಂದ ಪಾರ್ಕಿಂಗ್ ಈಸಿ. ಬಟ್ ಏನಂದ್ರೆ ಇಲ್ಲಿ ಸ್ವಲ್ಪ ಕಾಂಪೌಂಡ್ ಒಳಗೆ ಹಾಕ್ಬೇಕಾದ್ರೆ ಗಾಡಿಲಿ ಅಂತೂ ಜಾಸ್ತಿ ಇದೆ ಅಂತ ಫೀಲ್ ಆಯ್ತು. ಬಟ್ ಇವ್ರ ಮನೆ ಕಾಂಪೌಂಡಿಂದ ಗೇಟೇ ಚಿಕ್ಕದಾಗಿದೆ ಅಂತ ಆಮೇಲೆ ಗೊತ್ತಾಯ್ತು. ಅದಕ್ಕೆ ಹೇಳಿದೀನಿ, ನೆಕ್ಸ್ಟ್ ದೊಡ್ಡ ಗಾಡಿ ತರೋದ್ರೊಳಗೆ ಏನ್ ಮಾಡ್ಬೇಕು ಹೇಳೋ, ಕಾಂಪೌಂಡ್ ದೊಡ್ಡದು ಮಾಡ್ಬೇಡ್ರಿ, ಅದರದ್ದು ಬಾಗಿಲು ದೊಡ್ಡದು ಮಾಡಿ. ಸೊ ನೋಡ್ರಪ್ಪ, ಗಾಡಿ ಸೌಂಡೇ ಇಲ್ಲ, ಸೌಂಡ್ಲೆಸ್. 230 ತೋರಿಸ್ತಾ ಇತ್ರಪ್ಪ, ನೋಡ್ಕೊಳಮ್ಮ ನೀನು. ಸೊ ಹೋಗ್ತಾ ಇದೀವಿ. ಅಡ್ಯಾ ಏನಿದು 2 ದಿನಕ್ಕೆ ಈ ಲೆವೆಲ್ಗೆ ಸ್ಮೂತಾಗಿ ಓಡಿಸು ಅಂತ ನಿನಗೆ ಕೊಟ್ಟಿರೋದು. ನಾನಾದ್ರೆ ರಫ್ ಅಂಡ್ ಟಫ್ ಅಂತ ಕೊಟ್ಟಿದ್ದೀನಿ, ಮೈಲೇಜ್ ಬರ್ಬೇಕಲ್ಲ. ನೋಡ್ರಪ್ಪ, ನೈಸ್ ರೋಡಿಂದ ನಾನು ಹೊಸೂರ್ಗೆ ಹೋಗ್ಬೇಕು. ಹೊಸೂರು ರೋಡ್ ಬೊಮ್ಮನಹಳ್ಳಿ ಹತ್ರ ಹೋಗ್ಬೇಕು. ನೈಸ್ ರೋಡ್ ಮೇಲೆ ಹೋಗ್ತೀನಿ ಅಂತಂದ್ರೆ 94 ಕಿಲೋಮೀಟ್ರು. ಔಟರ್ ರಿಂಗ್ ರೋಡಿಂದ ಹೋಗ್ತೀನಿ ಅಂತಂದ್ರೆ 73 ತೋರಿಸ್ತಾ ಇದೆ. ಒಂದು ಫುಲ್ ಚಾರ್ಜಲ್ಲಿ ಆರಾಮಾಗಿ ವಾಪಸ್ ಈ ಜಾಗಕ್ಕೆ ಬರ್ಬೋದು. ಇಲ್ಲಿಂದ ಮತ್ತಿನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋದಿದೆ, 30 ಕಿಲೋಮೀಟ್ರು. ಆ 30 ಕಿಲೋಮೀಟ್ರ್ ಹೋಗುತ್ತಾ ನೋಡೋಣ. ರೀಜನ್ 2ನಲ್ಲಿದೆ, ಈಗ ಲೆವೆಲ್ 2ನಲ್ಲಿ ಇಟ್ಟಿದ್ದೀನಿ. ನೀವೇ ಹಾಕಿದ್ರಾ? ವಾವ್, ನೆಕ್ಸ್ಟ್ ಲೆವೆಲ್. ನೀವು ನಮ್ಮ ಜೊತೆ ಇದ್ದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ಈಗ ಟಾಪಿಕ್ ಬಂದು ಟಿಯಾಗೋ EVನಲ್ಲಿ ಬೆಂಗಳೂರು ತನಕ ಹೋಗಿ ವಾಪಸ್ ಬರ್ಬೋದಾ ಅನ್ನೋದು ಒಂದು ರೇಂಜ್ ಟೆಸ್ಟ್ ಅಷ್ಟೇನೆ. ತುಮಕೂರು ಅಂತ ಸಿಟಿನಲ್ಲಿದ್ದು ಅಥವಾ ಹೊರಗಡೆ ಎಲ್ಲಾದ್ರೂ ಆಗಲಿ, ಚಿಕ್ಕಬಳ್ಳಾಪುರ, ಈ ಕಡೆ ಕನಕಪುರ ಸುತ್ತಮುತ್ತ ಲೊಕೇಶನ್ ಇಂದ ಯಾರೆಲ್ಲ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರಲ್ಲ ಕೆಲಸದ ಮೇಲೆ, ಅಂಥವ್ರಿಗೆ ಎಲೆಕ್ಟ್ರಿಕ್ ಕಾರ್ ಸೂಟ್ ಆಗುತ್ತಾ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ ಇವತ್ತು. ಸೊ ಯಾಕಂದ್ರೆ ಈ ಗಾಡಿನ ಆಲ್ಮೋಸ್ಟ್ ಡ್ರೈವ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಏನು ಫುಲ್ ಗ್ರಿಪ್ಪೇ ಸಿಕ್ಕಿದೆ ಗಾಡಿ. ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದೆ, ಎಲ್ಲೂ ನಮಗೆ ಚಾರ್ಜಿಂಗ್ ಇಶ್ಯೂ ಆಗುತ್ತೆ ಅನ್ನೋ ಫೀಲೇ ಬರ್ತಾ ಇಲ್ಲ. ಈಸಿಯಾಗಿ ತಗೊಂಡೋಗ್ಬಿಟ್ಟು ಮನೇಲಿ ಚಾರ್ಜ್ ಹಾಕ್ತಿವಿ, ಬೆಳಗ್ಗೆ ಅಷ್ಟರಲ್ಲಿ ಚಾರ್ಜ್ ಆಗಿರುತ್ತೆ. ಮತ್ತೆ ಆ ಕಡೆ ಒಂದು 180-200 ಕಿಲೋಮೀಟರ್ ಆರಾಮಾಗಿ ಓಡಾಡ್ಬೋದು. ಅದೇ ಸಿಟಿನಲ್ಲೇ ಇದೀವಿ ಅಂದ್ರೆ ಈ ತರ ಕಾರ್ ಬೆಸ್ಟ್ ಅನ್ಸುತ್ತಲ್ಲ. ಬೆಂಗಳೂರಲ್ಲೇ ಇದೀವಿ ಅಂದ್ರೆ ನೀನ್ ಹೆಂಗೆ ಸರೌಂಡಿಂಗ್ ಓಡಾಡ್ತೀನಿ ಅಂತಂದ್ರು ದಿನಕ್ಕೆ ಏನೊಂದು 100 ಕಿಲೋಮೀಟರ್ 150 ಕಿಲೋಮೀಟರ್ ಓಡಾಡ್ತೀಯಾ ಅಲ್ಲ, ಅಷ್ಟು ಓಡಾಡಿದ್ರು ಮನೇಲಿ ಆರಾಮಾಗಿ ಚಾರ್ಜ್ ಹಾಕ್ಬೋದು. ಮತ್ತೆ ಇನ್ನೊಂದು ಏನ್ ಗೊತ್ತಾ ಅಡ್ವಾಂಟೇಜ್, ಈ ಕಾರ್ನಲ್ಲಿ 7.2 ಕಿಲೋವ್ಯಾಟ್ ಚಾರ್ಜರ್ ಬರುತ್ತೆ. ಮನೆಯಲ್ಲಿ ಇನ್ಸ್ಟಾಲ್ ಮಾಡಿಸ್ತಾರೆ, ಆಯ್ತಾ, ಬಂದು ಇನ್ಸ್ಟಾಲ್ ಮಾಡ್ಕೊಡ್ತಾರೆ. ಆ ಚಾರ್ಜರ್ ಇದ್ರೆ 3.6 ಗಂಟೆನಲ್ಲಿ ಫುಲ್ ಚಾರ್ಜ್ ಆಗುತ್ತೆ, 10 to 100%. ಸೊ ಈಗೇನ್ ನಾವು ಯೂಸ್ ಮಾಡ್ತಾ ಇದೀವಲ್ವಾ, 3.3 ಕಿಲೋವ್ಯಾಟ್ AC ಚಾರ್ಜರ್, ಅದು ಪೋರ್ಟಬಲ್. ಅದು ಮನೇಲಿ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಮಿನಿಮಮ್ ಅಂದ್ರೆ ಒಂದು 10 ಅವರ್ಸ್ 11 ಅವರ್ಸ್ ಆದ್ರೂ ತಗೊಳುತ್ತೆ. ಅವ್ರು ಹೇಳೋದು 8.75. ಬಟ್ ಅದು ನಾವು ಎಷ್ಟು ಪರ್ಸೆಂಟೇಜ್ ಇಳಿಸಿರ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. 50% ಇಂದ 100% ಚಾರ್ಜ್ ಆಗೋದಕ್ಕೆ ಬೇರೆ ಟೈಮ್ ತಗೊಳುತ್ತೆ, 10 ಇಂದ 100ಗೆ ಬೇರೆ ತಗೊಳುತ್ತೆ, ಕಂಪ್ಲೀಟ್ 0 ಮಾಡಿದೀರಾ ಅಂದ್ರೆ ಮತ್ತೆ ಬೇರೆ ಟೈಮ್ ತಗೊಳುತ್ತೆ. ಬಟ್ ನಾವು ನೈಟ್ ಚಾರ್ಜ್ ಹಾಕಿ ಬೆಳಗ್ಗೆ ಎದ್ದು ನೋಡೋದ್ರೊಳಗೆ ಫುಲ್ ಚಾರ್ಜ್ ಆಗಿರುತ್ತೆ. ಹಂಗಾಗಿ ಕರೆಕ್ಟ್ ಟೈಮ್ ನಮಗೆ ಗೊತ್ತಿಲ್ಲ. ಅಂಡ್ ಇನ್ನೊಂದೇನಂದ್ರೆ ಈ ಗಾಡಿನಲ್ಲಿ ರೀಜನ್ ಇರೋದು ಆಡೆಡ್ ಅಡ್ವಾಂಟೇಜ್. ನಿಜವಾಗ್ಲೂ ಎಷ್ಟೋ ಜನ ಹೇಳ್ಬೋದು ರೀಜನ್ ಅಷ್ಟ್ರ ಮಟ್ಟಿಗೆ ಏನು ಚಾರ್ಜ್ ಮಾಡೋದಿಲ್ಲ ಬ್ಯಾಟ್ರಿನ ಹಾಗೆ ಹೀಗೆ ಅಂತ. ಬಟ್ ಚಾರ್ಜ್ ಮಾಡದೆ ಅವರು ಫೀಚರ್ ಏನು ಕೊಡ್ತಾರೆ. ಅಂಡ್ ಓನ್ಲಿ ಟಾಟಾದವ್ರು ಮಾತ್ರ ಅಲ್ಲ, ಎಲ್ಲಾ ಬ್ರ್ಯಾಂಡ್ ಅಲ್ಲೂ ರೀಜನ್ ಇದೆ. ಹ್ಯುಂಡೈನಲ್ಲಿದೆ, MG ನಲ್ಲಿದೆ, ಮಹೇಂದ್ರ ಹೊಸ EV ಗಾಡಿಗಳಲ್ಲಿ ಕೊಟ್ಟಿದ್ದಾರೆ. ಮುಂದೆ ತಿಳಿಸೋಣ ಈ ಗಾಡಿ ಬಗ್ಗೆ ಹೇಗಿದೆ, ಪ್ರತಿಯೊಂದನ್ನು ಹಂಗೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಕಂಪ್ಲೀಟ್ ವಾಪಸ್ ಬಂದ್ಮೇಲೆ ಎಷ್ಟಿದೆ ರೇಂಜು ಮತ್ತೆ ಎಷ್ಟು ಚಾರ್ಜ್ ಮಿಕ್ಕಿದೆ ಅದನ್ನು ತೋರಿಸ್ತೀವಿ. ಸೊ ಅದಕ್ಕಿಂತ ಮುಂಚೆ ಹಿಂಗೆ ಜನರಲ್ ಆಗಿ ಮಾತಾಡ್ಕೊಂಡು ಹೋಗೋಣ ಅಂತ. ಇನ್ನ ಸಿಟಿ ವಿಚಾರಕ್ಕೆ ಬಂದ್ರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅದ್ಭುತ. ನೋಡಿ, ನಾನು ಓಡಾಡೋದೆ ತುಮಕೂರು ಹತ್ರ ಹಳ್ಳಿ. ತುಮಕೂರಿಂದಾನೇ ನಿಯರ್ಲಿ 38 ಕಿಲೋಮೀಟರ್ ಆಗುತ್ತೆ ನಮ್ಮೂರಿಗೆ. ಆಲ್ಮೋಸ್ಟ್ 1 ಅವರ್ ಬೇಕಾ, ಮುಂಚೆ 20 ನಿಮಿಷಕ್ಕೆ ಹೋಗ್ಬೋದಾಗಿತ್ತು, 20ರಿಂದ ಅರ್ಧ ಗಂಟೆಗೆ ಹೋಗ್ಬೋದಾಗಿತ್ತು. ಆತರ ಇತ್ತು ರೋಡು, ಸಿಂಗಲ್ ರೋಡ್ ಇದ್ದಾಗ. ಇವಾಗ ಹೈವೇ ಮಾಡ್ತಾ ಇದಾರೆ, 700 ಮೀಟರ್ ಒಂದೊಂದು ಹಂಪ್ ಬರುತ್ತೆ ಲೆಕ್ಕ. ಅಲ್ಲಿಗೆ ಒಂದು 42ರಿಂದ 45 ಹಂಪ್ ಐತೆ ತುಮಕೂರು ತನಕ. 1 ಅವರ್ ಅಲ್ಲೇ ಆಗೋಯ್ತಾ. ಇನ್ನು ತುಮಕೂರಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಅದ್ಭುತ. ಯಾರೆಲ್ಲ ಓಡಾಡಿರ್ತೀರ ನಿಮಗೆ ಗೊತ್ತಿರುತ್ತೆ. ಜಸ್ಟ್ ಒಂದು 3 years 2 years ಬ್ಯಾಕ್ ಹೋಗಿ ಎಷ್ಟು ಫ್ರೀ ಇರ್ತಿತ್ತು ರೋಡ್ ಅಂದ್ರೆ ಹಿಂಗಿರ್ತಿತ್ತು. ನಾನೇ ಓಡಿಸಿದೀನಿ, ಎಷ್ಟು ಸಲ ಹೋಗಿದ್ದೀನಿ ಗೊತ್ತಾ ರೋಡಲ್ಲಿ. ಲಿಟ್ರಲಿ ಖುಷಿ ಆಗೋದು ಆ ರೋಡಲ್ಲಿ ಹೋಗೋದಿಕ್ಕೆ. 3 ಟೋಲ್ ಇದೆ ಅನ್ನೋದು ಬಿಟ್ರೆ ಫ್ರೀ ಆಗಿತ್ತು. ಇವತ್ತು ಲಾರಿಗಳು 2 ಜೊತೆಲಿ ಹೋಗ್ತಿರ್ತವೆ, ಜೊತೆಯಲಿ ಅಂತ. ಎಷ್ಟಾರು ಆರನ್ ಮಾಡ್ಕೋ, ನಾವು ಹೋಗೋದೇ ಹಿಂಗೆ ಗುರು. ನನಗೆ ಫಾಸ್ಟ್ ಲೇನು, ಈ ಲೇನು ಆ ಲೇನು ಎಲ್ಲ ಗೊತ್ತಿಲ್ಲ. ನಮ್ಗೆ ಎಲ್ಲಾ ಲೇನು ಒಂದೇ, ಈ 2 ಕಡೆನೂ ಹಾಕೊಂಡು ಹೋಗ್ತೀನಿ. ನೀನ್ ಹೆಂಗಾದ್ರೂ ಹೋಗು ಅಂತಾರೆ. ನಾವು ಹಂಗೆ, ನಮ್ ಗೌರ್ಮೆಂಟ್ ಹಂಗೆ. ಇದನ್ನ ಹೆಂಗ್ ಹೇಳೋದು, ಯಥಾ ಪ್ರಜಾ ತಥಾ ರಾಜ ಅಂತ ಹೇಳೋದ, ಇಲ್ಲ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳೋದ? ಹೆಂಗಾದ್ರೂ ಹೇಳ್ಬೋದು. ಎಲ್ಲ ಒಂದೇ ತರಕ್ಕೆ ಐತಲ್ಲ ಭಗವಂತ. ನೋಡಿ, ಇಲ್ಲಿ ಹಾಕಿದ್ದಾರೆ ಎಲ್ಲೋ ಟ್ಯಾಪಿಂಗ್ಸ್. ಇದು ಇಲ್ಲೊಂದು U-ಟರ್ನ್ಗೆ ಪಾಯಿಂಟ್ ಇದೆ.
ಅಲರ್ಟ್ ಆಗ್ಲಿ ಡ್ರೈವರ್ಸ್ ಅಂತ ಎಲ್ಲೋ ಟ್ಯಾಪಿಂಗ್ಸ್ ಹಾಕಿರ್ತಾರೆ ಲೈನ್ ನ. ನೈಟ್ ಟೈಮಲ್ಲಿ ಬೇಗ ಹೈಲೈಟ್ ಆಗುತ್ತೆ ಲೈಟ್ ಬಿದ್ದಾಗ. ನಮ್ ತುಮಕೂರು ರೋಡಲ್ಲಿ ಅದೆಲ್ಲ ಇಲ್ಲ. ನೀವು ಗಾಡಿ ತಗೊಂಡಿದ್ದೀರಾ, ನಿಮ್ ಸಸ್ಪೆನ್ಷನ್ ಹಾಳಾಗ್ಬೇಕಾ, ತುಮಕೂರು ರೋಡಲ್ಲಿ ಬನ್ನಿ, ಬೇಗ ಹಾಳು ಮಾಡ್ತೀವಿ. ಇನ್ನೊಂದು ಹೊಸ ಕಾರ್ ತಗೋಬಹುದು, ಇಲ್ಲ ರಿಪೇರಿಗೆ ಚೆನ್ನಾಗಿ ದುಡ್ಡು ಇಡಬಹುದು. ಇವನ್ ಹಳೆ ಗಾಡಿ ಇದ್ರಂತೂ ನಿಮ್ ಸಸ್ಪೆನ್ಷನ್ ನ ಕಿತ್ ಕೈಗೆ ಕೊಟ್ಬಿಡ್ತೀವಿ ಅನ್ನೋ ತರ ಟ್ಯಾಪಿಂಗ್ ಹಾಕಿದ್ದಾರೆ. ಒಂದೇ ಒಂದ್ಸಲ ಒಂದು 40-50 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಅದ್ರ ಮೇಲೆ ಪಾಸ್ ಆಗ್ಬಿಟ್ರೆ ನಿಜವಾಗ್ಲೂ ನನ್ನ ಕಾರಿನ ಸಸ್ಪೆನ್ಷನ್ ಕೈಗೆ ಬಂದ್ಬಿಟ್ವೇನೋ ಅನ್ಸುತ್ತೆ. ದಡ 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 ಅನ್ನುತ್ತೆ. ನೆಕ್ಸ್ಟ್ ಲೆವೆಲ್ ಇಲ್ಲಿ ರೋಡ್ ಮಾಡವನೆ ತಿಂದೆ ಹಾಕೊಂಡ್ಬಿಟ್ಟೈತೆ. ಯಾವ ಇವೆಲ್ಲ ನೆಲಮಂಗಲ ರೀಚ್ ಆಗಿದ್ದೀವಿ. 85% ಚಾರ್ಜ್ ಇದೆ. 187 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಸೊ 15% ಖಾಲಿ ಆಗಿದೆ. ಇಲ್ಲಿವರೆಗೂ ಎಷ್ಟು ಡ್ರೈವ್ ಮಾಡಿದ್ದೀವಿ ಅಂದರೆ 32 ಕಿಲೋಮೀಟರ್ ಡ್ರೈವ್ ಮಾಡಿದ್ದೀವಿ ಮನೆಯಿಂದ ಇಲ್ಲಿಗೆ. ಈಗ 7:45 8:55ಕ್ಕೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಸೊ ನಾನು ತಗೊಂಡಿರುವಂಥ ರೂಟ್ ಬಂದು ಈಗ ಔಟರ್ ರಿಂಗ್ ರೋಡಿಂದ, ಅಲ್ಲಿಂದ ಗುರುಗುಂಟೆಪಾಳ್ಯದಿಂದ ಸೀದಾ ಹೋಗ್ತಾ ಇರೋದು ಹೊಸೂರು ರೋಡು. ಅಕ್ಕ ಹೂ ಕಣಕ ಗೊತ್ತು ಬಿಡಕ್ಕ ರೋಡು. ಆ ಕಡೆ ಟ್ರಾಫಿಕ್ ನೋಡ್ರಪ್ಪೋ, ಟ್ರಾಫಿಕ್ ಇಡೀ ಬೆಂಗಳೂರೇ ಖಾಲಿ ಆಗ್ತಾ ಇದ್ದಪ್ಪ ಹಬ್ಬಕ್ಕೆ. ಲೋಕಲ್ ಅಲ್ಲೆಲ್ಲ ನಾವು ಶೂಟ್ ಮಾಡಕ್ ಹೋಗ್ತೀವಲ್ವಾ, ಕಂಟೆಂಟ್ ಕ್ರಿಯೇಟ್ ಮಾಡಕ್ ಹೋಗ್ತೀವಲ್ಲ, ಅಂತ ಟೈಮ್ ಈ ತರ ಕಾರ್ ಬೆಸ್ಟು ಅಲ್ಲ. ಇಷ್ಟಾಗ್ಲ ಬಾಯಿ ತೆಗೆದುಬಿಟ್ಟಲ್ಲೇ. ಇದೀಗ ಬಂದ ಸುದ್ದಿ, 75% ಚಾರ್ಜ್ ಇದೆ. 191 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಇಷ್ಟೊತ್ತು AC ಆನ್ ಮಾಡ್ಕೊಂಡಿದ್ವಿ, ಒಂದು 5 ಕಿಲೋಮೀಟ್ರಿಗೆ ಆನ್ ಮಾಡಿದ್ವಿ ಅಷ್ಟೇ. ಒಂದು 22 ಡಿಗ್ರಿ ಸೆಲ್ಸಿಯಸ್ಗೆ ಇಟ್ಟಿದ್ವಿ, ಅದನ್ನು ಆಫ್ ಮಾಡಿದ್ವಿ. ಈಗ 191 ಕಿಲೋಮೀಟರ್ ತೋರಿಸ್ತಾ ಇದೆ. ಲಿಟ್ರಲಿ ನಾವು ಬಂದಿರೋದು ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ 65 ಕಿಲೋಮೀಟ್ರು ಅಲ್ವಾ. ಅದು ತೋರಿಸ್ತಿದ್ದು ಎಷ್ಟು ರೇಂಜು? 230. 170 ತೋರಿಸ್ಬೇಕಿತ್ತು, 190 ತೋರಿಸ್ತಾ ಇದೆ. ನಿಮ್ಮ ಡ್ರೈವಿಂಗ್ ಸ್ಟೈಲ್ಗೆ ಹ್ಯಾಟ್ಸ್ ಆಫ್. ರೇಂಜ್ ಕಮ್ಮಿ ಮಾಡ್ತೀವಿ ನಾವು, ನೀವು ರೇಂಜನ್ನೇ ಜಾಸ್ತಿ ಮಾಡ್ತಾ ಇದ್ದೀರಾ. ನಾವು ನಿಮ್ಮಂಗೆ ಟ್ರಾಫಿಕ್ ಬಿಡ್ತಿದ್ದಂಗೆ ಜೊಯ್ ಅಂತ ಹೊತ್ಕೊಂಡು ಹೋಗ್ಬಿಡಲ್ಲ, ನಿಧಾನಕ್ಕೆ ಕೊಡ್ತೀವಿ. ರೀಜನ್ ಕೂಡ ಆಗ್ತಾ ಇರುತ್ತೆ ಅವಾಗ ನಾವು ಬ್ರೇಕ್ ಅಪ್ಲೈ ಮಾಡೋದು ನೋಡಿದ್ರೆ ಅದು. ಸೊ ನಾನು ಅನ್ಕೊಂಡಿದ್ದು ಈ ಕಾರ್ ತಗೊಂಡು ಬೆಂಗಳೂರಿಗೆ ತಗೊಂಬಂದು ವಾಪಸ್ ಮನೆಗೆ ತಗೊಂಡು ಹೋಗೋದು ಅಷ್ಟೇ ಅಂತ. ನೀವು ನೋಡಿದ್ರೆ ರೇಂಜ್ ಇಂಪ್ರೂವ್ ಮಾಡ್ತಾ ಇದ್ದೀರಲ್ಲ, ಹೆಂಗೆ ಕತೆ? ಇದನ್ನ ಖಂಡಿತವಾಗ್ಲೂ ಟಾಟಾದವ್ರಿಗೆ ಕಳಿಸ್ಕೊಡ್ತೀನಿ ನಾನು. ಏನ್ ಬರೀ ರೀಜನ್ ಅಲ್ಲೇ ಓಡಿಸ್ತಾ ಇರಂಗ್ ಕಾಣ್ತಾ ಇದೆ ಗಾಡಿನ. ಸೊ ಏನಂತೀಯ, ಟಿಯಾಗೋ ಇವಿ ತಗೋಬೋದಾ ನಮ್ ಕೆಲ್ಸಕ್ಕೆ? ಅಂಡ್ ಗಾಡಿನೂ ಚಿಕ್ಕದಾಗಿರೋದ್ರಿಂದ ಆರಾಮಾಗಿ ನುಸ್ಕೊಂಡು ಹೋಗ್ಬಿಡ್ಬೋದಲ್ಲ. ಓಹೋ ಏನಿದು ಕತೆ? ಬೆಂಗಳೂರು ಮಹಾನಗರ ಪಾಲಿಕೆ ಕಸ ಎಲ್ಲ ಇಲ್ಲೇ ಐತಲ್ರಪ್ಪ. ಯಾವ ಇವೆಲ್ಲ ಒಂದ್ ಪೆಡಲ್ ಡ್ರೈವ್ ಬರುತ್ತಲ್ಲ, ಅದನ್ನು ಅದಿದ್ರೆ ಇನ್ನೂ ಮಜಾ ಇರುತ್ತೆ. ಇದ್ರಲ್ಲಿ ಬ್ರೇಕ್ ಒತ್ತದೇ ಬೇಕಿಲ್ಲ ನೋಡು. ಮನುಷ್ಯರಿಗೆ ಎಂತೆಂತ ಫೀಚರ್ಗಳು ಬಂದ್ಬಿಡ್ತು ಅಂತ. ಮನುಷ್ಯ ಕೈ ಕಾಲು ಅಲ್ಲಾಡ್ಸೋದ್ ಬೇಡ. ಈಗ ಬರೀ ಕಾಲಲ್ಲಿ ಆಕ್ಸಿಲೇಟರ್ ಪೆಡಲ್ ಮೇಲೆ ಒತ್ತಿ ಬಿಡಿ, ಬ್ರೇಕ್ ಅಪ್ಲೈ ಮಾಡ್ಕೊಳ್ಳಿ. ಅದ್ರಲ್ಲೇ ಮಜಾ ಬರುತ್ತೆ ಒಂದ್ ಪೆಡಲ್ ಡ್ರೈವ್ ಮಾಡ್ಬೇಕಾದ್ರೆ. ಸ್ವಲ್ಪ ಮ್ಯಾಪ್ ತಪ್ಪಾಗಿ ಹಾಕೊಂಡ್ಬಿಟ್ಟಿದ್ವಿ, ಸ್ವಲ್ಪ ಲೇಟ್ ಆಗಿದೆ. 71% ಚಾರ್ಜ್ ಇದೆ. 179 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಸ್ವಲ್ಪ ಜೋರಾಗಿ ಹೋಗ್ಲೇಬೇಕು. ಈಗ ರೀಜನ್ 3 ಹಾಕಿದೀನಿ ನೋಡಿ. ಈ ತರ ಡೌನ್ ಎಲ್ಲ ಇದ್ದು ಸ್ಲೋ ಮಾಡ್ಬೇಕು ಅಂದ್ರೆ ಮೇಲೆನೆ ಪೆಡಲ್ ಮೇಲಿಂದ ಕಾಲ್ ಲಿಫ್ಟ್ ಮಾಡ್ಬಿಟ್ರೆ ಹಂಗೆ ಚಾರ್ಜ್ ಆಗ್ಬಿಡುತ್ತೆ ಬ್ಯಾಟ್ರಿ. ಓಡಿಸ್ಬಿಟ್ರೆ ಹಂಗೆ ಚಾರ್ಜ್ ಹೋಗ್ಬಿಡುತ್ತೆ ಗಾಡಿ. ನನಗೆ ಈ ಸ್ಟಿಯರಿಂಗ್ ವೀಲ್ ಅಲ್ಲಿ ಒಂದು ಹಿಂಸೆ ಏನ್ ಗೊತ್ತಾ? ಹಾರ್ನ್ ನ್ಯಾಯವಾಗಿ ಎಡ್ಜಲ್ಲಿ ಕೊಟ್ಬಿಟ್ಟಿದ್ರೆ ಪ್ರೆಸ್ ಮಾಡೋದು ಈಸಿ ಇತ್ತು ಅಲ್ವಾ? ಇಲ್ಲ ಅಂದ್ರೆ ಇದು ಅಟ್ಲೀಸ್ಟ್ ಎಡ್ಕೋತರನಾದ್ರೂ ಇರಬೇಕು. ಇದು ಫುಲ್ ಗ್ಲಾಸಿ ಕೊಟ್ಟಿರೋದ್ರಿಂದ ಪ್ರೆಸ್ ಮಾಡಿದ್ರೆ ಇಲ್ಲೆಲ್ಲ ಫಿಂಗರ್ ಪ್ರಿಂಟ್ ಬಿಡುತ್ತೆ ನೋಡು. ಸಿಕ್ಕಾಪಟ್ಟೆ ಫಿಂಗರ್ ಪ್ರಿಂಟ್ ಬಿಡುತ್ತೆ. ಇನ್ನ ಇಲ್ಲಿ ಪ್ರೆಸ್ ಮಾಡೋಣ ಅಂತಂದ್ರೆ ಇಲ್ಲಿಂದ ತಗೊಂಬಂದು ಹಿಂಗ್ ಪ್ರೆಸ್ ಮಾಡಬೇಕು. ಏನ್ ಹಿಂಸೆನಪ್ಪ. ಮತ್ತೆ ಇಲ್ಲಿರೋ ಸಿಸ್ಟಮ್ ನೋಡಿದ್ರ, ಇದು ಆಕ್ಚುಲಿ AC ಯೂನಿಟ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್. 2019, 18, 17 ಅಲ್ಲಿ ಇತ್ತಲ್ಲ ನೆಕ್ಸಾನ್, ಅದ್ರಲ್ಲಿ ಬರ್ತಿತ್ತು ಇದು. ಓ, ಇದೆಲ್ಲ ಹೆಂಗೆ ಅಂದ್ರೆ ಅಣ್ಣ ಯೂಸ್ ಮಾಡಿದ ಬಟ್ಟೆನ ತಮ್ಮ ಯೂಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ನೋಡು. ಅವಾಗ ನೆಕ್ಸಾನ್ ಅಲ್ಲಿ ಇದ್ದಂತ ಫೀಚರ್ ಈಗ ಟಿಯಾಗೋ ತಮ್ಮನಲ್ಲಿ ಐತೆ. ನೆಕ್ಸಾನ್ ಅಲ್ಲಿ ಫುಲ್ ಡಿಜಿಟಲ್ ಬಟನ್ಸ್, ಟಚ್ ಬೇಸ್ ಕೊಟ್ಟವ್ರೆ. ಫೈನಲಿ ನಮ್ಮ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. 174 ಕಿಲೋಮೀಟರ್ ರೇಂಜ್ ಇದೆ. 68% ಇದೆ. ಇನ್ನ 81 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀನಿ. 81 ಕಿಲೋಮೀಟರ್ ಆಗಿದೆ ಇಲ್ಲಿಗೆ. ಸೊ ನೋಡೋಣ ವಾಪಸ್ ಹೋಗೋದಕ್ಕೆ ಚಾರ್ಜ್ ಇದೆಯಾ, ಆಗುತ್ತಾ. ಒಂದು ಸ್ವಲ್ಪ ಸಿಟಿ ಒಳಗೆಲ್ಲ ಓಡಾಡೋದು ಇದೆ, ಅಲ್ಲೆಲ್ಲ ಓಡಾಡ್ಕೊಂಡು ನೋಡೋಣ. ಸೊ ಬೆಂಗಳೂರಲ್ಲಿ ರೌಂಡ್ಸ್ ಆಗ್ತಾ ಇದೀವಿ. ಈಗ 62% ಇದೆ. 137 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. AC ಆನ್ ಆಗಿದೆ. ಈಗ ವಾಪಸ್ ಹೋಗ್ಬೋದಾ? ಈಗಲೂ ಹೋಗ್ಬೋದ? ಅದನ್ನು ಹೋಗ್ಬೋದಾ? ಓಕೆ. ಈ ಮೈಲೇಜ್ ಟೆಸ್ಟ್, ರೇಂಜ್ ಟೆಸ್ಟಿಗೆಲ್ಲ ಕರ್ಕೊಂಬಂದ್ರೆ ಹೆಣ್ಣು ಮಕ್ಳನ್ನ ಕರ್ಕೊಂಬಂದು ಬಿಡಬೇಕು. ನಾವು ಗಂಡು ಮಕ್ಕಳು ಸ್ಮೂತಾಗಿ ಹೊಡಿಬೋದು, ಹೊಡಿಯಲ್ಲ ಅಂತಲ್ಲ, ಆದರೆ ಆ ರಕ್ತ ಇದೆಯಲ್ಲ, ಬಿಸಿ ರಕ್ತ ಬಿಡಲ್ಲ. ಬೆಂಗಳೂರು ತುಂಬ ಓಡಾಡಿ 50%ಗೆ ತಂದಿದ್ದೀವಿ. ಈಗ 102 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಬೆಳಗ್ಗೆ ತಿಂದಿದ್ದು ಒಂದೇ ಒಂದು ಇಡ್ಲಿ ಗುರು, 2:50 ಆಗೈತೆ, ಇನ್ನೂ ತಿಂದಿಲ್ಲ. ಈಗ ಬೆಂಗಳೂರಿಗೆ ಬಂದ್ರೆ ಇದೇ ಗೋಡು. ಏನ್ ಹೇಳಿ, ಪಾರ್ಕಿಂಗ್ ಗುರು. ತುಮಕೂರಲ್ಲೇ ಸಿಗ್ತಾ ಇಲ್ಲ, ಇನ್ ಬೆಂಗಳೂರು ಬಗ್ಗೆ ಕೇಳಲೇಬೇಡಿ. ಅಟ್ ಲಾಸ್ಟ್ ಟ್ರಾಫಿಕ್ ಅನ್ನು ಮಹಾ ಯುದ್ಧನ ಭೇದಿಸ್ಕೊಂಡು ನಾವಿರೋದು ಈಗ ನೆಲಮಂಗಲದ ಕಡೆ. ಇನ್ನೇನು ನೆಲಮಂಗಲ ರೀಚ್ ಆಗ್ತೀವಿ. ಎಷ್ಟು % ಚಾರ್ಜ್ ಇರ್ಬೋದು? 38% ಇದೆ.
ಆ್ಯಂಡ್ 95 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. AC ಆಫ್ ಮಾಡಿದ್ದೀನಿ. ಇಷ್ಟೊತ್ತು ಆನಲ್ಲೇ ಇತ್ತು, ಟೌನಲ್ಲೆಲ್ಲ ಟ್ರಾಫಿಕ್ ಇತ್ತಲ್ಲ, ಅಲ್ಲೆಲ್ಲ ಆನ್ ಮಾಡಿಕೊಂಡೇ ಬಂದೆ. ಈ ಚಾರ್ಜಲ್ಲಿ ನಾವು ಕುದೂರ್ಗೆ ಹೋಗಿ ಕುದೂರಿಂದ ವಾಪಸ್ ತುಮಕೂರ್ಗೆ ಹೋಗ್ಬೋದಾ? ಕುದೂರ್ಗೆ ಲಿಟ್ರಲಿ 37 ಕಿಲೋಮೀಟರ್ ತೋರಿಸ್ತಾ ಇದೆ ಈಗ. ಸೊ ನಿಮ್ಮನೆಗೆ ಒಂದು 42 ಕಿಲೋಮೀಟರ್ ಆಗುತ್ತೆ. 42 ಕಿಲೋಮೀಟ್ರು ಕುದೂರಿಂದ ನೆಕ್ಸ್ಟ್ ಹೋಗ್ಬೇಕಾಗಿರೋದು ತುಮಕೂರ್ಗೆ ಹೋಗ್ಬೋದಾ? ಕಾದು ನೋಡಿ ಎಷ್ಟು ರೇಂಜ್ ಬರುತ್ತೆ ಅಂತ ಕ್ಲಿಯರ್ ಆಗಿ ಹೇಳ್ತೀನಿ ನಿಮಗೆ. ಇಲ್ಲಿವರೆಗೂ ಎಷ್ಟು ರನ್ ಆಗಿದೆ ಅಂತಾನು ಹೇಳ್ತೀನಿ. 135 ಕಿಲೋಮೀಟರ್ ಡ್ರೈವ್ ಮಾಡಿದೀವಿ ರೇಂಜ್. ಸೊ ನಾನ್ ಡ್ರೈವ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಮ್ಮಿ ಆಯ್ತು ಅನ್ಕೊಂತೀನಿ, ಯಾಕಂದ್ರೆ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಡ್ರೈವ್ ಮಾಡ್ತೀನಿ ನಾನು, ಅಂದ್ರೆ ಹಾರ್ಡ್ ಆಕ್ಸಿಲೇಷನ್ ಇರುತ್ತೆ ನಂದು. ಸೊ ಮುಂದೆ ಹೋಗ್ತಿದ್ದಾಗೆ ನಮ್ಮ ವೈಫ್ ಡ್ರೈವ್ ಮಾಡ್ತಾರೆ, ಅವಾಗ ಒಳ್ಳೆ ರೇಂಜ್ ಬರುತ್ತೆ. ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲಾದ್ರೂ ಚಾರ್ಜ್ ಹಾಕೊಂಡ್ರು ಹೋಗ್ಲೇಬೇಕು, ಯಾಕಂದ್ರೆ ಮನೆ ತಲುಪಬೇಕಲ್ಲ. ಸೊ ಲಿಟ್ರಲಿ 86 ಇದೆ, ನನ್ನ ಪ್ರಕಾರ ಹೋಗ್ಬೋದು. ಏನಂತೀಯ ಮೇಡಮ್? 0 ತನಕನಾದ್ರೂ ಟಚ್ ಆಗುತ್ತಾ, ಇಲ್ಲ ಅದಕ್ಕಿಂತ ಮುಂಚೆನೆ ಹೋಗ್ತೀವ? ರೀಚ್ ಆಗ್ತೀವಲ್ಲ, ನೋಡೋಣ. ಬೆಂಗಳೂರಿಗೆ ಬಂದ್ರೆ ಒಂದು ಹಾಡು ಹೇಳ್ಬೇಕು ಅನ್ಸುತ್ತೆ. ಏನ್ ಹೇಳು? ನಾವು ಬಂದೇವ ಬೆಂಗಳೂರ ನೋಡೋದಕ್ಕ, ನಾವು ಬಂದೇವ ಟ್ರಾಫಿಕ್ ಅಲ್ಲಿ ಸಾಯೋದಕ್ಕ, ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ಹೆಂಗಿದೆ ಹಾಡು? ನೆಕ್ಸ್ಟ್ ಲೆವೆಲ್. ನೋಡ್ರಪ್ಪ, ರೇಂಜ್ ಇಂಪ್ರೂವ್ ಮಾಡ್ತಾ ಇದೀನಿ ನಾನು. ಈಗ 95 ಇದ್ದು 96 ಆಯ್ತು ಈಗ. ಹೆಂಗೆ ನಾವು ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಲಿಟ್ರಲಿ ಸೆಕೆಂಡ್ ನೀರು ಹರಿತೈತೆ. ಈ ತರ ಅಂತೂ ನಾನು ಯಾವತ್ತೂ ಓಡಿಸಲ್ಲ ಕಾರ್ನ. ಫುಲ್ AC ಕೋಲ್ಡ್ ಆಗ್ಬೇಕು ಗಾಡಿ ಪೂರ್ತಿ, ಹಂಗಿರುತ್ತೆ. ನೋಡಿದ್ರೆ ನಿಜವಾಗ್ಲೂ ಕಾರ್ನ ಉಲ್ಟಾ ತಿರುಗಿಸ್ಬಿಟ್ಟು ಅದೇ ಮೇಲೆ ಹತ್ತಿಸ್ಬಿಡ್ತೀನಿ. ಇರೋ ಚಿಕ್ಕ ಜಾಗದಲ್ಲಿ ಎಲ್ಲಿ ಬಿಡೋಣ ಗುರು, ಹಿಂದೆ ಬಂದು ಪಯ್ಯ ಅಂತ ನೋಡಿತಾವನೆ. ಸತ್ಯವಾಗ್ಲೂ ಹೇಳ್ತೀನಿ, ಟೋಲ್ ದುಡ್ಡನ್ನ ಉಳ್ಸಕ್ಕೆ ಅಂತ ಈ ಕಡೆ ಬಂದು ಒಳ್ಳೆ ಕೆಲಸ ಮಾಡಿದೆ. ಏನು ಗೊತ್ತಾ, 75ರಲ್ಲಿ ಇದ್ದಿದ್ದಂಥ ರೇಂಜ್ನ 85 ತಗೊಂಡೋಗಿದೆಯಲ್ಲ ನೀನು. ಮನುಷ್ಯಲಾ? ನೀನು ಮನುಷ್ಯಲಾ? 33%ಗೆ 85 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಲಿಟ್ರಲಿ ನೀವು 33 × 2 ಅಂತ ಮಾಡಿದ್ರು 66 ಕಿಲೋಮೀಟರ್ ರೇಂಜ್ ಕೊಡುವಂಥ ಗಾಡಿ ಡಬಲ್ ಕೊಡ್ತಾ ಐತೆ. ತ್ರಿಬಲ್ ಕೊಡ್ತಾ ಐತೆ. ಎಲ್ಲ ಕತ್ಲೆ. ಸೊ ಆಲ್ಮೋಸ್ಟ್ ಒಂದು ಎಲೆಕ್ಟ್ರಾನಿಕ್ ಸಿಟಿ, ಅಲ್ಲಿಂದ ಕನಕಪುರ ರೋಡು, ಅಲ್ಲಿಂದ ಮತ್ತೆ ಸಿಲ್ಕ್ ಬೋರ್ಡು, ಚಿಕ್ಕಪೇಟೆ, KR ಪೇಟೆ ಮುಗಿಸ್ಕೊಂಡು ಮತ್ತೆ ಮೈಸೂರು ರೋಡ್ ಮೇಲೆ ಸೀದಾ ನೆಲಮಂಗಲಕ್ಕೆ ಬಂದು, ನೆಲಮಂಗಲದಿಂದ ಕುದೂರಿಗೆ ಬಂದು, ಕುದೂರಿಂದ ತುಮಕೂರು ಹೋಗ್ತಾ ಇದೀವಿ. ಸೊ ಇನ್ನ 75 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. 26% ಚಾರ್ಜ್ ಇದೆ. ನಾವೆಲ್ಲೂ ಚಾರ್ಜಿಗೆ ಹಾಕಿಲ್ಲ. ಲಿಟ್ರಲಿ ನನಗಂತೂ ಖುಷಿ ಆಯ್ತು. ಏನ್ ಕ್ಲೈಮ್ ಮಾಡ್ತಾ ಇದಾರೆ, ಆಲ್ಮೋಸ್ಟ್ ಅಲ್ಲಿ ಹತ್ರಕ್ಕೆ ಹೋಗಿದೀವಿ. ಖುಷಿ ವಿಚಾರ ಅಲ್ಲ. ಶ್ರೀ ಆಟೋ ಟಾಟಾ ಮೋಟರ್ಸ್ ಡೀಲರ್ಶಿಪ್ ಅಲ್ಲಿ ಇದೀವಿ. ಸೊ ಇದೇ ಡೀಲರ್ಶಿಪ್ ನಮಗೆ ಈ ಚಿಲ್ ಕಾರ್ನ ಕೊಟ್ಟಿದ್ದು Tata.ev ಕಡೆಯಿಂದ. Tiago.ev 54 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ರೇಂಜ್ ಬಿಟ್ಬಿಡಿ, 710 ಕಿಲೋಮೀಟರ್ ಡ್ರಿವನ್ ಅಂತ ತೋರಿಸ್ತಾ ಇದೆ. ಬೆಳಗ್ಗೆ ಬಿಟ್ಟಾಗ 505 ಕಿಲೋಮೀಟ್ರು, ಅಂದರೆ ಲಿಟ್ರಲಿ 205 ಕಿಲೋಮೀಟ್ರ್ ಏನು ಬ್ರೋಷರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಆ್ಯಕ್ಚುಯಲ್ ಮೈಲೇಜ್ ಬರುತ್ತೆ ಅಂತ, ಆ ಮೈಲೇಜ್ ಬಂದಿದೆ. ಆ್ಯಂಡ್ ಆಲ್ ಬಿಕಾಸ್ ಆಫ್ ನಮ್ಮ ಲೇಡಿ ಡ್ರೈವರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ರೀಜನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಎಲೆಕ್ಟ್ರಿಕ್ ಕಾರ್ನ ಹೇಗೆ ಡ್ರೈವ್ ಮಾಡೋದು ಅಂತ ಒಂದಿನದಲ್ಲೇ ಕಲ್ತ್ಕೊಂಡ್ಬಿಟ್ರು. ಅದೊಂದು ಖುಷಿ ಆಯ್ತು ನನಗೆ. ಈಗ ರೇಂಜ್ ಬಂದು 54 ಅಥವಾ 56 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ. 17% ಚಾರ್ಜ್ ಇದೆ. ಸೊ ಇನ್ನೂ ನಾವು 35-36 ಕಿಲೋಮೀಟ್ರ್ ಹೋಗುತ್ತಾ? ಸೊ ನಮ್ಮ ಡ್ರೈವರ್ ಅಂತೂ ಕಾನ್ಫಿಡೆಂಟ್ ಆಗಿದ್ದಾರೆ. ನೋಡೋಣ, ಲಾಸ್ಟ್ ಫೈನಲ್ ನಿಮಗೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಎಷ್ಟು ಬಂತು ರೇಂಜ್ ಅಂತ. ಇನ್ನೊಂದು ಚೂರಿದೆ ಬಾಕಿ, ಮಿಸ್ ಮಾಡಬೇಡಿ. ಫೈನಲ್ ವಿಡಿಯೋ ನೋಡ್ಕೊಂಡು ಹೋಗ್ಬಿಡಿ. ಚಿಲ್ಕಾರ್ ಮುಂದೆ ಹೋಗ್ತಾ ಇದೆ. ಇನ್ನು ಜಸ್ಟ್ ಹೋಗ್ಬೇಕಾಗಿರೋದು 5 ಕಿಲೋಮೀಟ್ರ್ ಮಾತ್ರ. 5 ಕಿಲೋಮೀಟ್ರ್ ರೀಚ್ ಆದರೆ ಮನೆ ರೀಚ್ ಆಗ್ತೀವಿ. ಲಿಟ್ರಲಿ 10% ಚಾರ್ಜಲ್ಲಿ ನನ್ನ ಪ್ರಕಾರ ಮನೆಗೆ ಹೋಗ್ಬೋದು ಆ ಗಾಡಿನಲ್ಲಿ ಅಂತ ನನಗನ್ಸುತ್ತೆ. ನಾನು ಏನು ಅಂದ್ಕೊಂಡಿದ್ದೆ 0ವರೆಗೂ ಇಳಿಸ್ಬೇಕು ಅಂತ, ಅದಾಗಲ್ಲ. ಬಟ್ ಸ್ಟಿಲ್ 10% ಚಾರ್ಜ್ ಇದೆ. ನೋಡೋಣ ಫೈನಲ್ ಆಗಿ ಎಷ್ಟು ರೇಂಜ್ ಬಂದಿದೆ ಅಂತ ಇವತ್ತು ಗೊತ್ತಾಗುತ್ತೆ ಟಿಯಾಗೋ EVನಲ್ಲಿ. ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟು ತೋರಿಸ್ಬೋದು ಅಂತ. ಸೊ ವೆಯ್ಟ್ ಮಾಡಿ. ಫೈನಲಿ ನಾವು ಮನೆಗೆ ರೀಚ್ ಆಗಿದ್ದೀವಿ. ಎಷ್ಟಿರ್ಬೋದು ಈಗ ನೋಡ್ತೀರಾ? 740 ಕಿಲೋಮೀಟರ್ಸ್, ಅಂದರೆ ನಿಯರ್ಲಿ 235 ಕಿಲೋಮೀಟರ್ಸ್ ನಾವು ಡ್ರೈವ್ ಮಾಡಿದ್ದೀವಿ. ಸ್ಟಿಲ್ 8% ಚಾರ್ಜ್ ಇದೆ. ರೀಚಾರ್ಜ್ ಅಂತ ತೋರಿಸ್ತಾ ಇದೆ ರೇಂಜು. ಬಟ್ 8%ಗೆ ಇಂಟು ನೀವು 2 ಮಾಡಿದ್ರೆ 16 ಕಿಲೋಮೀಟ್ರ್ ಇನ್ನೂ ಹೋಗುತ್ತೆ ಆರಾಮಾಗಿ. ಸೊ ನಮ್ಮ ಲೇಡಿ ಡ್ರೈವರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳೋಣ. ಸೊ ಕಂಗ್ರ್ಯಾಚುಲೇಷನ್ ಬ್ರದರ್. Tiago.ev ಒಂದು ರೇಂಜ್ ಟೆಸ್ಟ್ ಏನಿತ್ತು, ರೇಂಜ್ ಟೆಸ್ಟ್ ನ ವ್ಲಾಗ್ ಇವಾಗ ಮುಗಿದಿದೆ. ಅಂಡ್ ನನ್ನ ಆಸೆ ಇರೋದು ಚಾರ್ಜ್ ಇದೆಯಲ್ಲ 8%, ಅದನ್ನ 0 ಮಾಡಬೇಕು ಅಂತ. ಬಟ್ ಈಗ ನೈಟ್ ಆಗಿರೋದ್ರಿಂದ ಆಲ್ರೆಡಿ 10 ಗಂಟೆ. ಇವಾಗ ನಾವು ಅದೆಲ್ಲ ಟ್ರೈ ಮಾಡೋದಕ್ಕೆ ಆಗಲ್ಲ. ಮತ್ತೆ ಗಾಡಿ ಎಳ್ಕೊಂಬರ್ಬೇಕು ಅಂದ್ರೆ ಕಷ್ಟ. ಫ್ಲಾಟ್ ಬೆಡ್ ಮೇಲೆ ತರಬೇಕು, ಎಲೆಕ್ಟ್ರಿಕ್ ವೆಹಿಕಲ್ ಬೇರೆ. ಸೊ ಅದೆಲ್ಲ ಬೇಡ. ಮನೆ ತನಕ ಬಂತಲ್ಲ, ನಿಜ ಅದೇ ಖುಷಿ ವಿಚಾರ. ಇದರಲ್ಲಿ ಕೊಟ್ಟಿರೋಂಥ ರೇಂಜ್ನ ನೋಡಿ ಶಾಕ್ ಆಗೋಯ್ತು. ಯಾಕಂದರೆ ಬ್ರ್ಯಾಂಡ್ ಅವರು Tata.ev ಅವರೇ ಕ್ಲೈಮ್ ಮಾಡೋದು 205. ಯಾಕಂದರೆ ಅವ್ರು ಹೇಳೋದು ಏರಿಯಾ ಸರ್ಟಿಫೈಡ್ ಏನಿದೆ ಅದನ್ನು ಹೇಳೋದು 293. ಬಟ್ ಆ್ಯಕ್ಚುಯಲ್ ಆನ್ ರೋಡ್ ಕಂಡೀಷನಲ್ಲಿ 205 ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ಹೇಳಿದ್ದಾರೆ.
ಒಂದು ಫುಲ್ ಚಾರ್ಜ್ಗೆ. ಬಟ್ ನಾವಿವತ್ತು ತೊಗೊಂಡಿರೋದು ಲಿಟ್ರಲಿ 235 ಕಿಲೋಮೀಟರ್ಸ್. ಅದ್ರ ಜೊತೆ 8% ಸ್ಟಿಲ್ ಚಾರ್ಜ್ ಇದೆ. ಅಂದರೆ ಇನ್ನೂ ಒಂದು 15 ಕಿಲೋಮೀಟರ್ ಹೋಗ್ಬೋದು. ಆಲ್ಮೋಸ್ಟ್ 250 ಕಿಲೋಮೀಟರ್ಸ್ ರೇಂಜ್ ಕೊಡುತ್ತೆ ಈ ಗಾಡಿ. ತುಂಬ ಖುಷಿ ಆಯಿತು. ಕಂಟೆಂಟ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ.